ಇದೊಂದು ಯಡಿಯೂರಪ್ಪ ಪಾರ್ಟ್ 1, 2, 3 ಇದ್ದಂಗೆ ಬಿಜೆಪಿ ನೂತನ ರಾಜ್ಯ ಕಮಿಟಿಯ ಬಗ್ಗೆ ಶಾಸಕ ಯತ್ನಾಳ್ ವ್ಯಂಗ್ಯವಾಡಿದ್ದಾರೆ. ಬಿಎಸ್ ಯಡಿಯೂರಪ್ಪ ಹಾಗೂ ಬಿವೈ ವಿಜಯೇಂದ್ರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇದೊಂದು ಯಡಿಯೂರಪ್ಪ ಪಾರ್ಟ್ 1, 2, 3 ಇದ್ದಂಗೆ ಬಿಜೆಪಿಯ ನೂತನ ರಾಜ್ಯ ಕಮಿಟಿಯ ಬಗ್ಗೆ ಶಾಸಕ ಈ ರೀತಿಯಾಗಿ ವ್ಯಂಗ್ಯವಾಡಿದ್ದಾರೆ. ಬಿಎಸ್ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿರುವಂಥದ್ದು. ನಾನು ರಾಜೀನಾಮೆಯನ್ನು ಯಾಕೆ ಕೊಡಲಿ, ಹೊಸ ತಿರುವು ಆಗತ್ತೆ, ಬದಲಾಗದೇ ಇದ್ರೆ ಪಕ್ಷದಲ್ಲಿ ಹೊಸ ತಿರುವು ಆಗತ್ತೆ ಅಂತ ಹೇಳಿದ್ದಾರೆ. ಸಾರ್ವಜನಿಕ ಕೆಲಸ ಮಾಡಲು, ಕ್ರಾಂತಿ ಮಾಡಲು ಅಧಿಕಾರ ಬೇಕಾಗಿಲ್ಲ. ಇದು ಕೊನೆಯಲ್ಲ, 2028ಕ್ಕೆ ಮತ್ತೆ ಡಿಲಿಮಿಟೇಷನ್ ಆಗತ್ತೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಬಿಜೆಪಿಯ ನೂತನ ರಾಜ್ಯ ಕಮಿಟಿಯಲ್ಲಿ ಇಲ್ಲಿ ಯತ್ನಾಳ್ಗೆ ಅವಕಾಶ ಇರಲಿಲ್ಲ, ಅಂದರೆ ಅಲ್ಲಿ ಅವಕಾಶ ಅವರಿಗೆ ಕೊಟ್ಟಿಲ್ಲ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರು ರಿಯಾಕ್ಟ್ ಮಾಡಿದ್ದಾರೆ. ಇದೊಂದು ಯಡಿಯೂರಪ್ಪ ಪಾರ್ಟ್ 1, 2, 3 ಇದ್ದಂಗೆ ಬಿಜೆಪಿಯ ನೂತನ ರಾಜ್ಯ ಕಮಿಟಿಯ ಬಗ್ಗೆ ಶಾಸಕ ಯತ್ನಾಳ್ ಅವರ ವ್ಯಂಗ್ಯ ಇದೆ. ಬಿಎಸ್ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನಾನು ರಾಜೀನಾಮೆ ಏಕೆ ಕೊಡಲಿ, ಹೊಸ ತಿರುವು ಆಗತ್ತೆ, ಬದಲಾಗದೇ ಇದ್ರೆ ಪಕ್ಷದಲ್ಲಿ ಹೊಸ ತಿರುವು ಆಗತ್ತೆ ಅಂತ ಹೇಳಿದ್ದಾರೆ. ಸಾರ್ವಜನಿಕ ಕೆಲಸ ಮಾಡಲು, ಕ್ರಾಂತಿ ಮಾಡಲು ಅಧಿಕಾರ ಬೇಕಾಗಿಲ್ಲ. ಇದು ಕೊನೆಯಲ್ಲ, 2028ಕ್ಕೆ ಮತ್ತೆ ಡಿಲಿಮಿಟೇಷನ್ ಆಗುತ್ತೆ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇದು ಹಿಂದೆ KJP ಇತ್ತಲ್ಲ, KJP ಪಾರ್ಟ್ 2, ಅದು ಯಾವುದೋ ಇವಂದು ಯಾವ ಹೀರೋದ ಅನ್ನೋದು ಯಾವುದು ಎಸ್ ಇಂದ KGF ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3. ಹಂಗೆ BJP ಒಳಗೆ KJP 1 ಯಡಿಯೂರಪ್ಪನ ಮುಗಿದ್ದು, KJP 2 ವಿಜಯೇಂದ್ರ, ಇನ್ನು ಅವ್ರ ಮೊಮ್ಮಗಂದು KJP 3. ಇಷ್ಟೊಂದಿಲ್ಲ ಸರ್. ನಿಮಗೆ ಯಾರು ಯಾರು ನಿಮ್ಮನ್ನ ವಿರೋಧ ಮಾಡಿ ನೋಡ್ರಿ, ಅದು ಏನಾಗೋದೈತಿ ಇದಕ್ಕೆಲ್ಲದಕ್ಕೂ. ಇದರ ಆಯುಷ್ಯ 2024 ಲೋಕಸಭೆ, 28 ಸೀಟ್ ತರ್ತೀನಿ ಅಂತ ಹೇಳ್ಯಾರ. 28ರ ಒಂದೂ ಕಡಿಮೆ ಇತ್ತಂದ್ರು ಇದು ಏನಿದೆ ಅಲ್ಲ, ಇದು ಒಂದೇನು ಈ ಸಿಗರೇಟ್ ಪ್ಯಾಕೆಟಿದೇನೋ ಒಂದು ಮನಿ ಮಾಡಿರ್ತಾರಲ್ಲ, ಸಣ್ಣ ಹುಡುಗರಿದ್ದಾಗ ನಾವು ಮಾಡ್ತಿದ್ವಲ್ಲ, ಹಂಗೆ ದಬ 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 ಬೀಳ್ತದೆ ನೋಡ್ರಿ. ಎಲ್ಲ ನಿರಾಸೆ ಆಯ್ತಲ್ಲ. ಈಗೆಲ್ಲ ಏನಾಗೈತೆ ರಾಜಕೀಯ ಒಳಗೆ ಲಪುಟ್ರದ್ದು ಭಾಳ, ಅವರೆಲ್ಲ ಹಲ್ಕ ಕೆಲಸ ಮಾಡ್ತಾರೆ. ರಾಜಕೀಯ ಮೌಲ್ಯಾಧಾರಿತ ರಾಜಕಾರಣಿ ಇಲ್ಲ ಇವತ್ತು. ಎಲ್ಲ ಕಳ್ಳರು ಲಫಂಗರಿ ಹಚ್ಚಿ ಸೇರ್ತಾ ಇದ್ದಾರೆ. ಒಳ್ಳೆಯವ್ರಿಗೆ ಏನಾದ್ರು ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು ಮಾಡ್ತಾರೆ. ಇಂಥದ್ರಿಂದ ರಾಜಕೀಯ ಒಳಗೆ ಇವತ್ತೇನು ನಾವೆಲ್ಲ ಒಂದು ದೇಶ, ನಮ್ಮ ಜಿಲ್ಲೆ, ಇವತ್ತು ನೋಡ್ರಿ, ಒಬ್ಬರು ನಮ್ಮ ಕೇಂದ್ರದ ಒಬ್ಬ ಹಿರಿಯ ಅಧಿಕಾರಿಗಳು ಬಂದಾರೆ, ಅಶೋಕ್ ದಳವಾಯಿ ಅವರು. ಭಾಳ ಹಿರಿಯ ಅಧಿಕಾರಿಗಳು, ನಮ್ಮ IAS ಅಧಿಕಾರಿಗಳು. ಅವ್ರು ಇನ್ನಾಗಿ ಹೇಳ್ತಾಯಿದ್ರು, ಏನು ಸರ್ ಬಿಜಾಪುರ ಎಷ್ಟು ಬದಲಾವಣೆ ಆಗಿದೆ, ಎಷ್ಟು ರೋಡ್ಗಳು ಚೆನ್ನಾಗಿ, ಭಾಳ ನನಗಂತೂ ಭಾಳ ಆಶ್ಚರ್ಯ ಆಗೈತೆ ಅಂತೇಳಿ. ಈ ರೀತಿ ಒಂದು ಒಳ್ಳೆಯ ಕೆಲಸ ನಾವು ಮಾಡಿದ್ದರಿಂದ ಅದ್ರಾಗ ಆತ್ಮತೃಪ್ತಿ ಇದೆ. ಮುಂದಿನ ದಿವಸಗಳಲ್ಲಿ ಈ 2024 ಲೋಕಸಭಾ ಚುನಾವಣೆ ನಂತರ ಮೇಜರ್ ಆಪ್ರೇಷನ್ ಮಾಡದೇ ಇದ್ದರೆ ಮುಂದಿನ ನಿರ್ಣಯ ನಾವು ಮಾಡ್ತೀವಿ. ಯಾಕೆ ರಾಜೀನಾಮೆ? ಇದು ಹಿಂದೆ KJP ಇತ್ತಲ್ಲ, KJP ಪಾರ್ಟ್ 2, ಅದು ಯಾವುದೋ ಇವಂದು ಯಾವ ಹೀರೋದ ಅನ್ನೋದು ಯಾವುದು ಎಸ್ ಇಂದ KGF ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3. ಹಂಗೆ BJP ಒಳಗೆ KJP 1 ಯಡಿಯೂರಪ್ಪನ ಮುಗಿದ್ದು, KJP 2 ವಿಜಯೇಂದ್ರ, ಇನ್ನು ಅವ್ರ ಮೊಮ್ಮಗಂದು KJP 3. ಇಷ್ಟೊಂದಿಲ್ಲ ಸರ್. ನಿಮಗೆ ಯಾರು ಯಾರು ನಿಮ್ಮನ್ನ ವಿರೋಧ ಮಾಡಿ ನೋಡ್ರಿ, ಅದು ಏನಾಗೋದೈತಿ ಇದಕ್ಕೆಲ್ಲದಕ್ಕೂ. ಇದರ ಆಯುಷ್ಯ 2024 ಲೋಕಸಭೆ, 28 ಸೀಟ್ ತರ್ತೀನಿ ಅಂತ ಹೇಳ್ಯಾರ. 28ರ ಒಂದೂ ಕಡಿಮೆ ಇತ್ತಂದ್ರು ಇದು ಏನಿದೆ ಅಲ್ಲ, ಇದು ಒಂದೇನು ಈ ಸಿಗರೇಟ್ ಪ್ಯಾಕೆಟಿದೇನೋ ಒಂದು ಮನಿ ಮಾಡಿರ್ತಾರಲ್ಲ, ಸಣ್ಣ ಹುಡುಗರಿದ್ದಾಗ ನಾವು ಮಾಡ್ತಿದ್ವಲ್ಲ, ಹಂಗೆ ದಬ 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 ಬೀಳ್ತದೆ ನೋಡ್ರಿ. ಎಲ್ಲ ನಿರಾಸೆ ಆಯ್ತಲ್ಲ. ಈಗೆಲ್ಲ ಏನಾಗೈತೆ ರಾಜಕೀಯ ಒಳಗೆ ಲಪುಟ್ರದ್ದು ಭಾಳ, ಅವರೆಲ್ಲ ಹಲ್ಕ ಕೆಲಸ ಮಾಡ್ತಾರೆ. ರಾಜಕೀಯ ಮೌಲ್ಯಾಧಾರಿತ ರಾಜಕಾರಣಿ ಇಲ್ಲ ಇವತ್ತು. ಎಲ್ಲ ಕಳ್ಳರು ಲಫಂಗರಿ ಹಚ್ಚಿ ಸೇರ್ತಾ ಇದ್ದಾರೆ. ಒಳ್ಳೆಯವ್ರಿಗೆ ಏನಾದ್ರು ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು ಮಾಡ್ತಾರೆ. ಇಂಥದ್ರಿಂದ ರಾಜಕೀಯ ಒಳಗೆ ಇವತ್ತೇನು ನಾವೆಲ್ಲ ಒಂದು ದೇಶ, ನಮ್ಮ ಜಿಲ್ಲೆ, ಇವತ್ತು ನೋಡ್ರಿ, ಒಬ್ಬರು ನಮ್ಮ ಕೇಂದ್ರದ ಒಬ್ಬ ಹಿರಿಯ ಅಧಿಕಾರಿಗಳು ಬಂದಾರೆ, ಅಶೋಕ್ ದಳವಾಯಿ ಅವರು. ಭಾಳ ಹಿರಿಯ ಅಧಿಕಾರಿಗಳು, ನಮ್ಮ IAS ಅಧಿಕಾರಿಗಳು. ಅವ್ರು ಇನ್ನಾಗಿ ಹೇಳ್ತಾಯಿದ್ರು, ಏನು ಸರ್ ಬಿಜಾಪುರ ಎಷ್ಟು ಬದಲಾವಣೆ ಆಗಿದೆ, ಎಷ್ಟು ರೋಡ್ಗಳು ಚೆನ್ನಾಗಿ, ಭಾಳ ನನಗಂತೂ ಭಾಳ ಆಶ್ಚರ್ಯ ಆಗೈತೆ ಅಂತೇಳಿ. ಈ ರೀತಿ ಒಂದು ಒಳ್ಳೆಯ ಕೆಲಸ ನಾವು ಮಾಡಿದ್ದರಿಂದ ಅದ್ರಾಗ ಆತ್ಮತೃಪ್ತಿ ಇದೆ. ಮುಂದಿನ ದಿವಸಗಳಲ್ಲಿ ಈ 2024 ಲೋಕಸಭಾ ಚುನಾವಣೆ ನಂತರ
ಮೇಜರ್ ಆಪರೇಷನ್ ಮಾಡದೇ ಇದ್ದರೆ ಮುಂದಿನ ನಿರ್ಣಯ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.